ನಮ್ಮ ಇತಿಹಾಸ ನಮಗೆ ಭಾಳ ರಿಚ್ ಅಂತ ಅನಿಸೇ ಇಲ್ಲ. ನಮ್ಮ ಕಲ್ಚರಲ್ ರೂಟ್ಸನ್ನು ಹೇಳಿಕೊಟ್ಟಂಥ ಎಂತಹ ಮಹಾಮಹಿಮರಿದ್ದಾರೆ. ಅವು ನೇರವಾಗಿ ಆರ್ ಎಸ್ ಎಸ್ ಅಲ್ಲ, ಆದರೆ ಆರ್ ಎಸ್ ಎಸ್ ಐಡಿಯಾಲಜಿನ ಬೆಳೆಸ್ತಾ ಇರ್ತಾವೆ. ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಆ ಪ್ರಜ್ಞೆ ಬಂದಿಲ್ಲ. ಈ ಸಂಘಟನೆಗಳ ಬೇರುಗಳಿಗೆ ಅವರು ಶಕ್ತಿನ ತುಂಬಬೇಕಾಗಿದೆ. ಸರ್, ಈಗ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡೋದು, ಅದನ್ನು ಸೂಕ್ಷ್ಮವಾಗಿ ಆರ್ ಎಸ್ ಎಸ್ ಬಗ್ಗೆ ನೋಡೋದಾದರೆ, ಅವರು ದೇಶಾದ್ಯಂತ ಏನು ಹೇಳ್ತಾ ಇರೋದು, ನಾವು ನಮ್ಮ ಧರ್ಮನ ಕಾಪಾಡ್ತಾ ಇದ್ದೀವಿ, ಅದಕ್ಕೆ ನಾವೆಲ್ಲ ಹಿಂದೂಗಳು ಎಲ್ಲ ಅಲ್ಲಿ ಇರುವಂಥ ಹಿಂದುಳಿದವರು ದಲಿತರು ಎಲ್ಲ ಒಂದಾಗಿ ರಕ್ಷಣೆ ಮಾಡೋಣ ಅಂತೇಳಿ ಅಲ್ಲಿ ಒಂದು ಕಡೆ ನೀವು ಹೇಳ್ದಂಗೆ ಆ ಬ್ರಾಹ್ಮಣಿಕದ ಕಲ್ಚರ್ನ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಆ ಥರ ಆದರೆ ನನಗೆ ಪ್ರಶ್ನೆ ಬರೋದು, ಹಂಗಾರೆ ಹಿಂದುಳಿದವ್ರದಲ್ಲಿ ದಲಿತರಲ್ಲಿ ನಮ್ಗಂತ ಕಲ್ಚರಲ್ ರೂಟ್ಸ್ ಅಥವಾ ಅವ್ರಿಗೆ ಇತಿಹಾಸನೇ ಇಲ್ವಾ ಸರ್? ಖಂಡಿತ ನಮ್ಮ ಇತಿಹಾಸ ನಮಗೆ ಭಾಳ ರಿಚ್ ಅಂತ ಅನಿಸೇ ಇಲ್ಲ. ನಾವು ಅದರಿಂದ ವಿಮುಖರಾಗ್ತಾ ಇದ್ದೀವಿ. ಓಕೆ. ಈಗ ನಮ್ಮಲ್ಲಿರುವಂತಹ ದ್ಯಾವರೆಗಳು, ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಅನೇಕ ಜಾತಿಗಳಲ್ಲಿ ದ್ಯಾವರೆಗಳಿದ್ದಾವೆ. ಆ ದ್ಯಾವರೆಗಳೇ ನಮ್ಮ ಕಲ್ಚರಲ್ ರೂಟ್ಸ್ ಅವು. ಓಕೆ. ನಮ್ಮ ಕಲ್ಚರಲ್ ರೂಟ್ಸನ್ನು ಹೇಳಿಕೊಟ್ಟಂಥ ಎಂತಹ ಮಹಾಮಹಿಮರಿದ್ದಾರೆ. ಅದು ಕೈವಾರ ನಾರಾಯಣ ತಾತ ಇರ್ಬೋದು, ಕನಕದಾಸರಿರ್ಬೋದು, ಅಥವಾ ಕಬೀರದಾಸರಿರ್ಬೋದು, ಅಥವಾ ಬಸವಾದಿ ಶರಣರು ಎಲ್ಲ ಜಾತಿಗಳಲ್ಲೂ ಇದ್ದಾರಲ್ಲ, ಅಲ್ಲಂಪ್ರಭು ಇರ್ಬೋದು, ಚನ್ನಬಸವಣ್ಣ ಇರ್ಬೋದು, ಅಂಬಿಗರ ಚೌಡಯ್ಯ ಇರ್ಬೋದು. ಇವರೆಲ್ಲರೂ ಕೂಡ ನಮ್ಮ ಕಲ್ಚರ್ನ ಎಷ್ಟು ಸ್ಟ್ರಾಂಗ್ ಆಗಿ ಅವರು ಪ್ರತಿಪಾದಿಸ್ಕೊಂಡು ಬಂದಂಥವ್ರು. ನಿಜ. ನಾವು ಅದನ್ನು ಬಿಟ್ಬಿಟ್ಟಿದ್ದೆ ನಮ್ಮದಲ್ಲದ ಯಾವುದೋ ಒಂದು ವೈದಿಕ ಕಲ್ಚರ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ, ಅದರ ಹಿಂದೆ ಬೀಳೋಕ್ಕೆ ಶುರು ಮಾಡಿದ್ದೀವಿ. ನಿಜ. ಇವತ್ತು ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ. ನೀವು ಸಾಯಂಕಾಲ ಹೋಗಿ ಮನೆಯಲ್ಲಿ ಟಿ ವಿ ಹಾಕಿದ್ದು ಅಂತಂದರೆ ಎಲ್ಲ ಹೆಣ್ಮಕ್ಳು ಸೀರಿಯಲ್ ನೋಡ್ತಾ ಇರ್ತಾರೆ. ನಾನು ಒಂದೇ ಒಂದು ಸೀರಿಯಲಲ್ಲಿ ಅಷ್ಟು ಸೀರಿಯಲ್ಗಳು ನಡೀತಾ ಇರ್ತವೆ. ಒಂದೇ ಒಂದು ಸೀರಿಯಲಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಒಂದು ಚಿಕನ್ ಆಗಲಿ, ಒಂದು ಮಟನ್ ಆಗಲಿ, ಒಂದು ಮೊಟ್ಟೆನಾಗಲಿ ನೋಡಿಲ್ಲ. ನಿಜ. ಅದು ನಮ್ಮ ಫುಡ್ ಕಲ್ಚರ್ ಅಲ್ವಾ? ಖಂಡಿತ ಸರ್, ಖಂಡಿತ. ಅಲ್ಲಿ ಮಾಡೋರೆಲ್ಲ ಭಾಳ ಜನ ನಮ್ಮವರೇ ಇರ್ತಾರೆ. ನಿಜ. ಅವ್ರಿಗೆ ಯಾಕೆ ಅದು ಫುಡ್ ಕಲ್ಚರ್ ಅನ್ಸಲ್ಲ? ನಮ್ಮ ಆಹಾರ ನಾವು ಯಾಕೆ ಒಂದು ಮೊಟ್ಟೆ ಹುರಿದು ತಿನ್ಲಿಕ್ಕೂ ಕೂಡ ನಮಗೆ ಅಲ್ಲಿ ಸಾಧ್ಯವಾಗಲ್ಲ ಅಂದರೆ ಹೆಂಗೆ? ಯಾವಾಗಲೂ ಕೂಡ ಬೆಂಡೆಕಾಯಿ ಹೆಸರು ತಿಂತೀರಾ, ಮಜ್ಜಿಗೆ ಹುಳಿ ಹೆಸರು ತಿಂತೀರಾ, ನೀವು ತೊವೆ ಹೆಸರು ತಿಂತೀರಾ? ನಮಗೂ ನಾನ್ ವೆಜ್ ಬೇಕಲ್ವಾ? ಖಂಡಿತ ಸರ್. ನಾನು ಪ್ರಮೋಟ್ ಮಾಡ್ತಿಲ್ಲ ನಾನ್ ವೆಜ್ ತಿನ್ನಿ ಅಂತ. ನಾನು ಹೇಳ್ತಾ ಇರೋದು ನಮ್ಮ ಕಲ್ಚರ್, ನಮ್ಮ ಜನಗಳ ಆಹಾರ ಪದ್ಧತಿ, ಆಹಾರ ಅದಕ್ಕೆ ಗೌರವ ಕೊಡ್ಬೇಕಲ್ವ? ಖಂಡಿತ. ನೀವು ನೋಡಿ, ನೀವು ನಮ್ಮ ಮನೆಗಳಲ್ಲಿ ನೀವೆಲ್ಲಾದರೂ ನಮ್ಮ ದಾಸವರೇಣ್ಯರದ್ದು, ನಮ್ಮ ತತ್ವಪದಕಾರರದ್ದು, ನಮ್ಮ ದಾರ್ಶನಿಕರದ್ದು, ನಮ್ಮ ಆರೂಢರದ್ದು, ನಿಜ, ನಮ್ಮ ಇವರು ಯಾರು ವಚನಕಾರರದ್ದು ಫೋಟೋಗಳು ನೋಡಿದ್ದೀರಾ? ಇಲ್ಲ ಸರ್. ಫೋಟೋಗಳೆಲ್ಲ ಕೂಡ ಬ್ರಾಹ್ಮಣಿಕಲ್, ಜ್ಯೋತಿಷ್ಯ, ಭವಿಷ್ಯ, ಇವಳೆ ಆ ಟಿವಿಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಮೆದುಳನ್ನ ನಾಶ ಮಾಡಿ ಕಳಿಸ್ಲಿಕ್ಕೆ ರೆಡಿ ಇರ್ತವೆ. ಅವು ಹೆಂಗೆ ಕೆಲಸ ಮಾಡ್ತಿರ್ತವೆ ಅಂತಂದ್ರೆ, ಅವು ನೇರವಾಗಿ ಆರ್ ಎಸ್ ಎಸ್ ಅಲ್ಲ, ಆದ್ರೆ ಆರ್ ಎಸ್ ಎಸ್ ಐಡಿಯಾಲಜಿನ ಬೆಳೆಸ್ತಾ ಇರ್ತಾವೆ. ಅವು ಖಂಡಿತ ಭಾಳ ಚೆನ್ನಾಗಿ ಆರ್ ಎಸ್ ಎಸ್ ಐಡಿಯಾಲಜಿನ ನಮ್ಮ ಮಕ್ಕಳಿಗೆ, ನಮ್ಮ ಹೆಂಗಸರಿಗೆ ಅವು ತುರುಕ್ತಾ ಇರ್ತವೆ. ಅನೇಕ ಜನ ಗಂಡಸರು ಕೂಡ ನೋಡ್ತಾ ಇರ್ತಾರೆ, ಇದನ್ನ ತುರುಕ್ತಾ ಇರ್ತವೆ. ಅದೇ ನಮಗೆ ಅರ್ಥ ಆಗ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಆರ್ ಎಸ್ ಎಸ್ ಐಡಿಯಾಲಜಿಗಿಂತಲೂ ನಮ್ಮ ಐಡಿಯಾಲಜಿಗಳಿದಾವಲ್ಲ, ಅವು ಹೆಚ್ಚು ಸ್ಟ್ರಾಂಗ್ ಆಗಿದ್ದಾವೆ, ಕಲ್ಚರ್ಲಿ ಸ್ಟ್ರಾಂಗ್ ಆಗಿದ್ದಾವೆ. ಆ ಐಡಿಯಾಲಜಿಗಳನ್ನ ನಾವು ಯಾಕೆ ಬೆಳೆಸ್ಕೊಳ್ತಾ ಇಲ್ಲ? ಇದು ಹಳ್ಳಿ, ಇದು ಇಲ್ಲಿ ಕುರಿ ಕಡಿತಾರೆ, ಇಲ್ಲಿ ಕೋಳಿ ಕೊಯ್ತಾರೆ, ಇದು ನಾವು ಮಾಡಬಾರ್ದು, ನಿಜ ಸರ್, ನಾವು ಬರೀ ಮೊಸರನ್ನ ಚಿತ್ರಾನ್ನ ಮಾಡ್ಕೊಂಡು ತಿನ್ನಬೇಕು ಅಂತ ಹೋಗಿದ್ದು ಅಂದರೆ ಏನಾಗುತ್ತೆ ಹೇಳಿ? ನಾನು ಅಲ್ಲಿಂದೇ ಬರ್ತಾ ಇದ್ದೀನಿ. ಈಗ ನಾವು ಯೋಚನೆ ಮಾಡಿದಾಗ, ಒಂದು ಕಮ್ಯುನಿಟಿಯ ಬ್ಯಾಕ್ವರ್ಡ್ನೆಸ್ನ ಯೋಚನೆ ಮಾಡಿದಾಗ, ಸೋಷಿಯಲಿ, ಎಜುಕೇಷನಲಿ, ಕಲ್ಚರಲಿ ಆ್ಯಂಡ್ ಆಲ್ಸೋ ಎಕನಾಮಿಕಲಿ, ಪೊಲಿಟಿಕಲಿ ಅಂತ ಕೂಡ ನಾವು ಯೋಚನೆ ಮಾಡ್ತೀವಿ. ಈ ಎಲ್ಲ ಆ್ಯಂಗಲ್ಸಲ್ಲೂ ನೋಡಬೇಕಲ್ಲ ನಾವು. ಈ ಎಲ್ಲ ಆ್ಯಂಗಲ್ಸಲ್ಲೂ ನೋಡಿದಾಗ ಈ ಅಹಿಂದ ಸಮುದಾಯಗಳ ಸಮಸ್ಯೆ ಇರೋದು ಅದು. ಓಕೆ. ಅಹಿಂದ ಸಮುದಾಯಗಳು ಒಂದು ಇಷ್ಟ ಮೇಲು ಅಂತಂದರೆ ಮುಸ್ಲಿಂ ಸಮುದಾಯ, ಓಕೆ, ಮತ್ತು ಕ್ರೈಸ್ತ ಸಮುದಾಯ. ಅಟ್ಲೀಸ್ಟ್ ಅವರ ಇದಕ್ಕೆ ನೇರವಾಗಿ ನಡ್ಕೊಳ್ತಾರೆ. ಇನ್ನು ದಲಿತ ಸಮುದಾಯದಲ್ಲಿ ಒಂದು ಸ್ವಲ್ಪ ಅಂಬೇಡ್ಕರ್ ಪ್ರಜ್ಞೆ ಬಂದಿರೋದ್ರಿಂದ ದಲಿತ ಸಮುದಾಯದಲ್ಲಿ ಕೂಡ ಈಗ ಒಂದು ಸ್ವಲ್ಪ ಎಚ್ಚರ, ಒಂದು ಸ್ವಲ್ಪ ಜಾಗೃತಿ ಬಂದಿದೆ, ಅರಿವು ಬಂದಿದೆ. ಅತ್ಯಂತ ವರ್ಸ್ಟ್ ಅಂತ ಹೇಳಿದ್ರೆ ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ. ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಆ ಪ್ರಜ್ಞೆ ಬಂದಿಲ್ಲ. ಅದಕ್ಕೋಸ್ಕರ ಬ್ಯಾಕ್ವರ್ಡ್ ಕ್ಲಾಸಸ್ಸು ಭಾಳ ಸುಲಭವಾಗಿ ಈ ಅಟ್ಯಾಕ್ಸಲ್ಲಿ, ಇವುಗಳಲ್ಲಿ ಕಲ್ಪಿಟ್ಸ್ ಆಗ್ತಾರೆ, ಬಲಿ ಆಗ್ತಾರೆ. ಸರ್, ಈ ಒಂದು ನೀವು ಹೇಳ್ಬೇಕಾದ್ರೆ ನಮಗೊಂದು ಯೋಚನೆ ಬರ್ತಾ ಇತ್ತು. ಇವಾಗ ಸಾಂವಿಧಾನಿಕವಾಗಿ
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವ್ರದ್ದೇ ಆದಂಥ ರಿಸರ್ವೇಷನ್ ಇದೆ. ಅದು ಎಲೆಕ್ಷನ್ ಆಗಿರ್ಬೋದು, ಪೊಲಿಟಿಕಲಿ ಆಗಿರ್ಬೋದು, ಎಜುಕೇಷನಲ್ಲಿ, ಜಾಬ್ಸ್ ಎಲ್ಲ ರೀತಿ ಅವ್ರಿಗೆ ಅವಕಾಶಗಳು ಸಿಗ್ತದೆ. ಬಟ್ ಹಿಂದುಳಿದ ವರ್ಗ 40% ಇರುವಂಥ ಹಿಂದುಳಿದ ವರ್ಗದವ್ರಿಗೆ ಆ ಥರದಂಥ ಒಂದು ಸಾಲಿಡ್ ಆಗಿ ಎಲ್ಲೂ ರಿಸರ್ವೇಷನ್ಗಳು ಇಲ್ಲ. ಒಂದು ಕ್ಷೇತ್ರದಲ್ಲಿ ಇದೆ, ಇನ್ನೊಂದರಲ್ಲಿ ಇಲ್ಲ, ಆ ಥರ ಎಲ್ಲ ಆಗ್ತಾ ಇದೆ. ನಮ್ಮ ಇಡೀ OBC ಸಮುದಾಯದೊಳಗೆ ಇದೆಲ್ಲ ಅದು ಗೊತ್ತಾಗ್ತಾ ಇಲ್ಲ ಸರ್. ಏನಕಂದ್ರೆ ನಮಗೂ ಬೇಕು. ಇವಾಗ ಹೆಂಗಾಗಿದೆ ಅಂದರೆ ಅವ್ರ ಶೇರ್ ಅವ್ರು ತೊಗೊಂತಾರೆ, ಮುಂದುವರೆದ ಸಮುದಾಯದ ಅವ್ರ ಶೇರ್ ತೊಗೊಂತಾರೆ. ಬಟ್ ನಮ್ಮ ಶೇರ್ನ ಈ ಕಡೆ ಅದು ಕಟ್ಟಾಗ್ತಾ ಇದೆ. ಬಟ್ ಇದನ್ನ ಒಂದು ನಮ್ಮ ಸಮುದಾಯನ ಉಳಿಸ್ಕೊಳ್ಳೋದಕ್ಕೆ, OBC ಸಮುದಾಯನ ಉಳಿಸ್ಕೊಳ್ಳೋದಕ್ಕೆ ಯಾರು ಪ್ರಯತ್ನ ಪಡ್ತಾ ಇಲ್ವಾ? ಹಿಂಗೆ ಮುಂದಿನ ದಿನಗಳಲ್ಲಿ ಮಾಡಬೇಕಿತ್ತು. ನಾನು ಅದನ್ನೇ ಹೇಳೋದು. ಈಗ ಬ್ಯಾಕ್ವರ್ಡ್ ಕ್ಲಾಸಸ್ಸು 197 ಜಾತಿಗಳಿದ್ದಾವೆ. 197 ಜಾತಿಗಳಲ್ಲಿ ಎಷ್ಟು ಜಾತಿಗಳಿಗೆ ಪೊಲಿಟಿಕಲ್ ಪವರ್ ಸಿಕ್ಕಿದೆ? ನಿಜ. ನಮಗೆ ಪ್ರಾತಿನಿಧ್ಯನೇ ಇಲ್ಲ. ನಮ್ಮ ಪ್ರಾತಿನಿಧ್ಯ ಸಿಗದೇ ಇದ್ದರೆ ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋಕ್ಕಾಗಲ್ಲ. ಖಂಡಿತ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ನಿಮಗೆ ಪೊಲಿಟಿಕಲ್ ಪವರ್ ಯಾಕೆ ಬೇಕು ಅಂತ ಹೇಳಿದ್ರೆ, ನೀವು ಪ್ರಾತಿನಿಧ್ಯವನ್ನು ಪಡ್ಕೊಳ್ಳೋದ್ರ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬಹುದು. ನಿಮ್ಮ ಸಮಸ್ಯೆಗಳನ್ನು ಬೇರೆ ಯಾರೋ ಬಗೆಹರಿಸ್ತಾರೆ ಅಂತ ಕಾಯ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಿಜ ನಿಜ. ನಿಮ್ಮ ಸಮಸ್ಯೆಗಳನ್ನು ನೀವೇ ಬಗೆಹರಿಸ್ಕೋಬೇಕು. ಹಾಗಾಗಿ ನೀವು ಪೊಲಿಟಿಕಲ್ ಪವರ್ ಬೇಕು ಅನ್ನೋದನ್ನು ಅಂಬೇಡ್ಕರ್ ಭಾಳ ಕ್ಲಿಯರಾಗಿ ಹೇಳ್ತಾರೆ. ಆದರೆ ಪೊಲಿಟಿಕಲ್ ಪವರ್ ತಗೊಳ್ಳೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಏನು ಅಂತ ಹೇಳಿದ್ರೆ, ಅಂಬೇಡ್ಕರ್ ಹೇಳಿದ ಬೇಸಿಕ್ ಇದರಲ್ಲೇ ನಮಗೆ ಅದನ್ನ ಫಾಲೋ ಮಾಡೋಕ್ಕಾಗ್ತಿಲ್ಲ ಅಂಬೇಡ್ಕರ್ನ. ಅವ್ರು ಹೇಳೋದೇನು? ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣವೂ ಇಲ್ಲ, ಸಂಘಟನೆ ಮೊದಲೇ ಇಲ್ಲ, ಹೋರಾಟ ಇನ್ನೂ ಇಲ್ಲ. ನಾನು ಹೇಳೋದೇನಂತಂದ್ರೆ, ಈಗ ಸಿದ್ದರಾಮಯ್ಯನವರ ಅಂತ ಅವರು ಪವರಲ್ಲಿರುವಾಗ ಈ ಸಂಘಟನೆಗಳನ್ನು ಅವರು ಶಕ್ತಿಯುತ ಮಾಡಬೇಕಾಗಿತ್ತು. ಈ ಸಂಘಟನೆಗಳ ಬೇರುಗಳಿಗೆ ಅವರು ಶಕ್ತಿನ ತುಂಬಬೇಕಾಗಿತ್ತು. ಶಕ್ತಿ ತುಂಬಿದ್ದಿದ್ರೆ ನಾಳೆ ದಿವಸ ಇವತ್ತು 2028 ಎಲೆಕ್ಷನ್ಸ್ಗೆ ಒಂದು ದೊಡ್ಡ ಪೊಲಿಟಿಕಲ್ ಚಂಕ್ ಆಗಿ ನಮ್ಮದು ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತಿತ್ತು. ಅದನ್ನ ಯಾಕೆ ಮಾಡಲ್ಲ ನಮ್ಮ ನಾಯಕರು ಅಂತ ಹೇಳ್ತಾರೆ. ನಾನು ಸಿದ್ದರಾಮಯ್ಯವ್ರಿಗೆ ಒಬ್ಬರ ಮೇಲೆ ಆರೋಪ ಮಾಡ್ತಾ ಇಲ್ಲ. ನಾನು ಸಿದ್ದರಾಮಯ್ಯವ್ರ ಬಗ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರ ಪವರ್ ಸಿಕ್ಕಿರೋದ್ರಿಂದ, ಅವ್ರಿಗೆ ಈ ಕಾನ್ಶಿಯಸ್ನೆಸ್ ಇರೋದ್ರಿಂದ ಅವ್ರು ಮಾಡಬೇಕಾಗಿತ್ತು. ಅವ್ರಿಗೆ ಪ್ರಜ್ಞೆ ಇತ್ತು, ಅರಿವಿತ್ತು, ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಮತ್ತು ಅವರಷ್ಟು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋದು ಇನ್ಯಾರೂ ಇಲ್ಲ. ಖಂಡಿತ ಸರ್. ನಮಗೆ ಪವರ್ ಸಿಗುವಂಥ ಒಂದು ನಡವಳಿಕೆಗಳನ್ನು ಇವುಗಳನ್ನು ಮಾಡಬೇಕು. ಪವರ್ ಇನ್ನೊಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಪವರ್ ಸಿಗುತ್ತೆ ಅಂತಂದರೆ, ಒಬ್ಬ ಸಂಘಟನೆಕಾರನಿಗೋ, ಅವನಿಗೆ ಸಮುದಾಯದಲ್ಲಿ ಓಡಾಡಿ ಅವನು ಕೆಲಸ ಮಾಡ್ತಾನೆ ಅಂಥವ್ನಿಗೆ ಸಿಗಬೇಕೇ ಹೊರತು ಯಾರೋ ಅಲ್ಲಿ ಶ್ರೀಮಂತರ ಮಕ್ಕಳಿಗಲ್ಲ. ನಿಜ. ಶ್ರೀಮಂತರ ಮಕ್ಕಳಿಗೆ ಸಿಕ್ಕಿದ್ದು ಅಂದ್ರೆ ಅವ್ರಿಗೇನೋ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಮಾಡ್ಕೊಂಡು ಆರಾಮಾಗಿರ್ತಾರೆ. ನಿಜವಾಗ್ಲೂ ಓಡಾಡಿ ಕೆಲಸ ಮಾಡುವಂಥವನು, ಸಮುದಾಯದ ಜೊತೆ ಕಾಳಜಿ ಇರುವಂಥವನು, ಸಮುದಾಯದ ಬಗ್ಗೆ ಸೈದ್ಧಾಂತಿಕವಾಗಿ ದುಡಿಯುವಂಥವನು, ಅವನಿಗೆ ಪವರ್ ಸಿಕ್ಕಿದ್ದು ಅಂದರೆ ಸಮುದಾಯಕ್ಕೆ ಹೆಲ್ಪ್ ಆಗುತ್ತೆ, ಸಮುದಾಯಕ್ಕೆ ಅದು ಸ್ಪ್ರೆಡ್ ಆಗುತ್ತೆ. ಖಂಡಿತ ಸರ್. ಯಾರೋ ಅಲ್ಲಿರುವಂಥ ಶ್ರೀಮಂತರಿಗೆ ಸಿಕ್ಕಿದ್ದು ಏನು ಪ್ರಯೋಜನ? ಅವ್ನ ಮನೆಗಾಗತ್ತೆ ಅಷ್ಟೇ, ಇನ್ಯಾರಿಗೂ ಆಗಲ್ಲ. ಇದನ್ನ, ಈ ಕಿವಿ ಮಾತನ್ನು ಸಿದ್ದರಾಮಯ್ಯವ್ರಿಗೆ ನಾವು ಹೇಳಬೇಕಾಗಿದೆ ಇವತ್ತು. ಖಂಡಿತ ಸರ್. ಸರ್, ನೀವು ಹೇಳ್ಬೇಕಾದ್ರೆ ನನಗೊಂದು ಪ್ರಶ್ನೆ ಬರ್ತಾ ಇತ್ತು. ಜಾತಿ ನಮ್ಮ ಭಾರತ ದೇಶದಲ್ಲಿ ಜಾತಿ ಅನ್ನೋದು ಎಂಥ ಅಸ್ತ್ರ ಆಗ್ಬಿಟ್ಟಿದೆ ಅಂತ ವ್ಯಕ್ತಿನ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗಿಸ್ಬಿಡ್ಬೋದು. ಅವನು ಎಂಥ ಶ್ರೀಮಂತ ಆಗಲಿ ಎಂತ ಆಗಲಿ. ಜಾತಿ ಅನ್ನೋದು ಬರೀ ನಮ್ಮ ದೇಶದಲ್ಲಿ ಮಾತ್ರ ಇರೋದಾ, ಅಥವಾ ಅರೌಂಡ್ ದ ವರ್ಲ್ಡ್ ಬೇರೆ ಬೇರೆ ದೇಶದಲ್ಲೂ ಇದೆಯಾ? ಅಥವಾ ಈ ಜಾತಿ ವ್ಯವಸ್ಥೆ ಇಷ್ಟೊಂದು ಎಂಥರ ಒಂದು ಸ್ಟ್ರಾಂಗ್ ಆಗೋದಕ್ಕೆ ನಮ್ಮ ದೇಶದಲ್ಲಿ ಏನು ಕಾರಣ ಇರ್ಬೋದು ಸರ್? ಇಲ್ಲ, ಇದು ಜಾತಿ ಅನ್ನೋದು ಬೇರೆ ಎಲ್ಲೂ ಇಲ್ಲ. ಎಲ್ಲೋ ಒಂದೋ ಎರಡು ಕಡೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿರ್ಬೋದು. ಅದು ಏಷ್ಯಾದಲ್ಲೇ ಇರುವಂತಹ ಜಪಾನಲ್ಲಿ ಅಥವಾ ಬಾಂಗ್ಲಾದೇಶಲ್ಲಿ, ಅಂಥ ಕಡೆ ಪಾಕಿಸ್ತಾನದಲ್ಲಿ ಇರ್ಬೋದು ಅಷ್ಟೆ. ಆದರೆ ಜಾತಿ ಇಲ್ಲಿ ಭಾಳ ಪ್ರಮುಖವಾದ, ಜಾತಿ ಅನ್ನೋದೇ ಇಲ್ಲಿ ನೀತಿ. ಆಮೇಲೆ ಜಾತಿ ಈಸ್ ಎ ರಿಯಾಲಿಟಿ. ಲೋಹ್ಯ ಒಂದು ಮಾತು ಹೇಳ್ತಾರೆ, ಕ್ಯಾಸ್ಟ್ ಈಸ್ ಎ ರಿಯಾಲಿಟಿ, ಇಟ್ ನೆವರ್ ಲಿಕ್ವಿಫೈಸ್, ಇಟ್ ಆಲ್ವೇಸ್ ಕ್ರಿಸ್ಟಲೈಸಸ್ ಅಂತ. ಅದು ಯಾವಾಗಲೂ ಹರಳುಗಟ್ತಾ ಇರುತ್ತೆ ಹೊರತು ಅದು ನೀರಾಗಿ ಹರಿಯಲ್ಲ. ಜಾತಿ ಅಷ್ಟು ಗಟ್ಟಿಯಾಗಿರುವಂಥದ್ದು, ಹರಳುಗಟ್ಟುತ್ತೆ ಅಂತ ಹೇಳ್ಬಿಟ್ಟು ಲೋಹ್ಯ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ಆ ಮಾತನ್ನು. ಹಾಗಾಗಿ ಜಾತಿ ಇರಲಿ, ಜಾತಿ ಅನ್ನೋದು ಒಂದು ಯೂನಿಟ್. ಆ ಯೂನಿಟ್ನ ಬ್ರೇಕ್ ಮಾಡೋದು ಕಷ್ಟ ನಮಗೆ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಒಳಗಡೆನೇ ಎಲ್ಲ ನಡೀತಾ ಇರ್ತವೆ. ಎಲ್ಲ ಕೊಟ್ಟು ತಗೊಳ್ಳೋದು, ಊಟ ಉಪಚಾರ ಅಥವಾ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಅಲ್ಲಿ ಒಳಗಡೆನೆ ನಡೀತಾ ಇಡೀ ಜೀವನ. ಅದರಿಂದ ಹೊರಗಡೆ ಬಂದು ಮಾತಾಡುವಂಥದ್ದು ಇಲ್ವೇ ಇಲ್ಲ. ಅದರಿಂದ ಹೊರಗಡೆ ಬರ್ಲಿಕ್ಕೆ ಬೇಕಾದಾಗ ನಮಗೆ ಒಬ್ಬ ಅಂಬೇಡ್ಕರು, ಒಬ್ಬ ಕಾಂಶಿರಾಮು ಅಥವಾ ಒಬ್ಬ ದೇವರಾಜ ಅರಸು ಅಂಥವ್ರು ಬೇಕಾಗತ್ತೆ. ಬಸವಣ್ಣ ಅಂಥವ್ರು ಬೇಕಾಗತ್ತೆ.
ಅದು ಇಲ್ಲದೆ ಇದ್ದಾಗ ನಮ್ಗೆ ಏನಾಗುತ್ತೆ, ನಮ್ಮ ಸಮಸ್ಯೆ ಆಗೋದು ಅದು. ನಾನು ಹೇಳುವಂಥದ್ದು, ನಮ್ಮ ಸಿದ್ದರಾಮಯ್ಯನವರು ಒಬ್ಬ ದೇವರಾಜ ಅರಸು ಆಗಬೇಕಾಗಿತ್ತು, ಓಕೆ, ಒಬ್ಬ ಅಂಬೇಡ್ಕರ್ ಆಗಬೇಕಾಗಿತ್ತು, ಒಬ್ಬ ಕಾಂಶಿರಾಮ್ ಆಗಬೇಕಾಗಿತ್ತು. ನಿಜ. ಅವ್ರಿಗೆಲ್ಲ ಅವಕಾಶಗಳು ಇದ್ವು. ಬಹುಶಃ ತಳ ಸಮುದಾಯಗಳಲ್ಲಿ, ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಅವರು ಪಡ್ಕೊಂಡಷ್ಟು ಪವರನ್ನು ಯಾರೂ ಪಡ್ಕೊಂಡಿಲ್ಲ. ಓಕೆ, ಅವರು ಪಾಲಿಟಿಕ್ಸಿಗೆ ಬಂದಾಗ್ಲಿಂದ ಹಿಡಿದು ಇವತ್ತಿನವರೆಗೂ ಪವರ್ಲಿದ್ದಾರೆ. ಸುಮಾರು 30-40 ವರ್ಷಗಳಿಂದ ಒಂದಲ್ಲ ಒಂದು ಪವರಲ್ಲಿದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದಾಗಿತ್ತು. ಜಾಲಪ್ಪ ಮನಸ್ಸು ಮಾಡೋದಕ್ಕೆ ಒಂದು ದೊಡ್ಡ ಅಹಿಂದ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಆಗ ಜಾಲಪ್ಪನವರಿಂದ ಆಗ್ತಾ ಇರಲಿಲ್ಲ. ಓಕೆ, ಜಾಲಪ್ಪ ಭಾಳ ಮುಖ್ಯವಾದ ಪಿಲ್ಲರ್ ಆಗಿ ನಿಂತ್ಕೊಂಡು ಅಹಿಂದ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಓಕೆ ಸರ್. ಜಾಲಪ್ಪ ಹೋದ್ಮೇಲೆ ಅದನ್ನು ಕಂಟಿನ್ಯೂ ಮಾಡಬೇಕಲ್ಲ, ಯಾರು ಕಂಟಿನ್ಯೂ ಮಾಡ್ಬೇಕು ಅದನ್ನು? ಇವಾಗಿರೋ ನಮ್ಮ ಹೌದು, ರಾಜಕೀಯ ಕಂಟಿನ್ಯೂ ಮಾಡಬೇಕು, ಮಾಡಬೇಕು. ಖಂಡಿತ. ಆ ಕಂಟಿನ್ಯೂ ಮಾಡದಿದ್ರೆ ಇವತ್ತು ನಮಗಿಂಥ ಸ್ಥಿತಿ ಬರ್ತಲೇ ಇರಲಿಲ್ಲ. ಸರ್, ಆ ಥರ ಆದರೆ ಈಗ ಮುಂದೆ 2028ಕ್ಕೆ ಡಿಲಿಮಿಟೇಷನ್ ಆಗ್ಬೋದು, ತಿರ್ಗಾ ಬೇರೆ ಬೇರೆ ಕ್ಷೇತ್ರಗಳು ಜಾಸ್ತಿ ಆಗ್ಬೋದು. ಆಗಿನ ಪರಿಸ್ಥಿತಿಲಿ ಏನಾದರೂ ಕೂಡ ಇವಾಗ SC/STಗಳು ಅವ್ರಿಗೆ ಸಿಗ್ಬೇಕಾದ್ರೆ ರಿಸರ್ವೇಷನ್ ಸಿಗುತ್ತೆ, OBCಗಳಿಗೆ ಮತ್ತು ಮೈನಾರಿಟೀಸ್ಗಳಿಗೆ ಆ ರಿಸರ್ವೇಷನ್ ಬೇಕು ಅನ್ನೋದೇನಾದ್ರು ಪ್ರಯತ್ನಗಳು ನಡೀತಾ ಇದೆಯಾ ಸರ್ ಭಾರತದಲ್ಲಿ? ಈಗ ನೀವು ಒಂದು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದು ನೋಡಿ. ಈಗ ನಾವು ಪ್ರಜ್ಞಾವಂತರಾದರೆ ನೆಕ್ಸ್ಟ್ ಡಿಲಿಮಿಟೇಷನ್ ಆಗುವಂಥ ಸಂದರ್ಭದಲ್ಲಿ ನಮ್ಮ ಪಾಲನ್ನು ನಾವು ಪಡ್ಕೋಬೋದು. ಖಂಡಿತ ಸರ್, ನಿಜ. ನಮ್ಮ ಪಾಲನ್ನು ನಾವು ಪಡ್ಕೋಬೇಕಾದ್ರೆ ಈಗಲೇ ನಮ್ಮ ಧ್ವನಿಜ ಆರಂಭ ಆಗಬೇಕು. ನಿಜ. ಈಗಲೇ ನಾವು ಕೇಳೋಕ್ಕೆ ಶುರು ಮಾಡಬೇಕು. ಯಾಕಂತಂದರೆ ಈಗ ನಮಗೆ ಮಂಡಲ್ ಪಂಚಾಯತ್ಸಲ್ಲಿ, ಕಾರ್ಪೊರೇಷನ್ಸಲ್ಲಿ, ಮುನ್ಸಿಪಾಲ್ಟೀಸಲ್ಲಿ ನಮಗೀಗಾಗಲೇ ರಿಸರ್ವೇಷನ್ ಇದೆ. ವೈ ನಾಟ್ ಇನ್ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್? ಯಾಕೆ ಬೇಡ? ಖಂಡಿತ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಲ್ಲಿ ನಮ್ಗೆ ಸಿಗದೇ ಇದ್ದರೆ ನಾವು ಅಲ್ಲಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ಸು ಬರೀ ಪಾಲಿಟಿಕ್ಸ್ನ ವಿಲೇಜ್ ಲೆವೆಲಲ್ಲಿ ಮಾಡ್ಕೊಂಡಿರಿ, ಜಿಲ್ಲಾ ತಾಲೂಕು ಅಲ್ಲಿ ಮಾಡ್ಕೊಂಡಿರಿ, ನೀವು ಅಲ್ಲಿಂದ ಆಚೆಗೆ ಬರಬೇಡಿ ಅನ್ನೋ ಅರ್ಥ ನಂಗಾದ್ರೆ. ನಿಜ. ನಾವು ಯಾವಾಗ ವಿಧಾನಸೌಧಕ್ಕೆ ಹೋಗೋದು, ನಾವು ಯಾವಾಗ ಪಾರ್ಲಿಮೆಂಟ್ಗೆ ಹೋಗೋದು? ನಿಜ. ಅದನ್ನು ಮಾಡಬೇಕಾದ್ರೆ ಈಗಿನಿಂದಲೇ ಆರಂಭ ಆಗಬೇಕು. ಖಂಡಿತ. ಯಾಕಂತಂದ್ರೆ ಆಗ ಇನ್ನೂ ಅಪಾಯ ಆಗುವಂಥ ಚಾನ್ಸಸ್ ಇದೆ. ಓಕೆ. ಇದು ಹೆಚ್ಚು ಬೆಳೆಯುತ್ತೆ, ಹೆಚ್ಚು ಸೀಟ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಹೆಚ್ಚಾಗ್ತವೆ. ಹೆಚ್ಚಾದಾಗ ಮೇಜರ್ ಕಮಿಟಿಗಳು ಅದ್ರ ಪಾಲಕ್ಕೆ ತಗೊಳ್ತವೆ. ಖಂಡಿತ ಸರ್, ಖಂಡಿತ. ಆಮೇಲೆ ಶೆಡ್ಲ್ ಕ್ಯಾಸ್ಟ್ಗೆ ನೀವಾಗಲೇ ಹೇಳ್ದಂಗೆ ಅವ್ರಿಗೆ ಇದು ರಿಸರ್ವೇಷನ್ ಇದೆ, ಅದು ಎಕ್ಸ್ಟೆಂಡ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಸೀಟ್ಸ್ ಸಿಗುತ್ತೆ. ಬಟ್ ವಾಟ್ ಅಬೌಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟೀಸ್, ಎಸ್ಪೆಷಲಿ ಮೈನಾರಿಟೀಸ್? ಯು ಆರ್ ರೈಟ್, ಮೈನಾರಿಟೀಸ್. ಹೌದು ಸರ್. ಅವ್ರ ಸ್ಥಿತಿ ಏನಾಗಬೇಕು? ಖಂಡಿತ ಸರ್. ಇವತ್ತೇ BJPಯಿಂದ ಒಬ್ಬೊಬ್ಬ ಮೈನಾರಿಟಿ ಅವನಿಗೆ ಟಿಕೆಟ್ ಕೂಡ ಕೊಡಲಾರ್ದ ಪರಿಸ್ಥಿತಿಗೆ ಬಂದಿದ್ವಿ ನಾವು. ನಿಜ, ನಿಜ. ನಾಳೆ ಏನಾಗ್ಬೋದು ಅವ್ರ ಸ್ಥಿತಿಗಳು? ಅದಕ್ಕೆ ಮೈನಾರಿಟೀಸ್ಗೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ಗೆ ರಿಸರ್ವೇಷನ್ ಬೇಕು ಅನ್ನುವಂಥ ಒಂದು ದೊಡ್ಡ ಚಳವಳಿ ಕರ್ನಾಟಕದಿಂದಲೇ ಆರಂಭ ಆಗಬೇಕು. ನಾನು ಯಾಕೆ ಕರ್ನಾಟಕದಿಂದ ಆರಂಭ ಆಗಬೇಕು ಅಂತ ಹೇಳ್ತೀನಿ ಅಂದರೆ, ಇದಕ್ಕೊಂದು ಪರಂಪರೆ ಇದೆ. ಓಕೆ. ಇಲ್ಲಿ ಒಬ್ಬ ಟಿಪ್ಪು ಇದ್ರ, ಓಕೆ, ಸಾಮಾಜಿಕ ನ್ಯಾಯದ ಒಬ್ಬ ಟಿಪ್ಪು ಇದ್ರು, ಒಬ್ಬ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರು, ಒಬ್ಬ ದೇವರಾಜ ಅರಸು ಇದ್ರು. ಅದರಿಂದಾಗಿ ಇಲ್ಲಿಂದ ಆರಂಭ ಆಗಬೇಕದು. ಓಕೆ. ಅದೇನೇ ಹೋರಾಟ ಆದರೂ ಇಲ್ಲಿಂದಲೇ ಆರಂಭ ಆಗಬೇಕು, ಇಡೀ ಇಂಡಿಯಾಗೆಲ್ಲ ಸ್ಪ್ರೆಡ್ ಮಾಡಬೇಕು. ತಮಿಳ್ನಾಡಿಗಿಂತಲೂ ಮುಂಚೆ ಸಾಮಾಜಿಕ ನ್ಯಾಯದ ಬಗ್ಗೆ ಮೊಟ್ಟ ಮೊದಲು ಧ್ವನಿ ಎತ್ತಿದ್ದು ಕರ್ನಾಟಕ, ಇಡೀ ಇಂಡಿಯಾದಲ್ಲೇ. ಓಕೆ. ನಮ್ಮ ಅಂಬೇಡ್ಕರ್ಗೂ ಕೂಡ ಇನ್ಫ್ಲೂಯೆನ್ಸ್ ಆಗಿರೋದು ಕರ್ನಾಟಕದಿಂದ, ಅನೇಕ ಇನ್ಫ್ಲೂಯೆನ್ಸ್ಗಳಾಗಿರೋದು ಕರ್ನಾಟಕದಿಂದ. ಹಿಂಗೆಲ್ಲ ಇರುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲೇ ಮೊದಲು ಈ ಪೊಲಿಟಿಕಲ್ ಮೂವ್ಮೆಂಟ್ ಆಗಬೇಕು. ಪೊಲಿಟಿಕಲ್ ಮೂವ್ಮೆಂಟ್ ಆಗಿ ನಾವು ಹೆಚ್ಚು ಪ್ರಮಾಣದಲ್ಲಿ ಸೀಟ್ಗಳನ್ನು ಪಡೆದು ಸರ್ಕಾರಗಳನ್ನು ನಾವು ಕ್ಯಾಪ್ಚರ್ ಮಾಡುವಂಥ ಕೆಲಸ ಆಗದೇ ಇದ್ದರೆ ಹಿಂದುಳಿದ ವರ್ಗಗಳು, ಅದರಲ್ಲೂ ಅತಿ ಹಿಂದುಳಿದ ವರ್ಗಗಳಿಗಂತೂ ದಿಕ್ಕೇ ಇಲ್ಲದಾಗ ಆಗ್ತದೆ. ಸರ್, ಈ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಯಾವ ಮಾನದಂಡ ಇರುತ್ತೆ ಸರ್? ಇವಾಗಲೂ ನಾವು ನೋಡ್ತಾ ಇದ್ದೀವಿ, ಪ್ರಬಲರು ಎಲ್ಲಿದ್ದಾರೆ ಆ ಡಿಲಿಮಿಟೇಷನಲ್ಲಿ ಪ್ರಬಲರಿಗೆ ಆ ಕ್ಷೇತ್ರಗಳು ಸೀಮಿತ ಆದಂಗೆ ಒಂದು 50-70% ಆ ಸಮುದಾಯದೊಳ ಇರ್ತಾರೆ. ಎಲ್ಲಾದರೂ ಕೂಡ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಬ್ಯಾಕ್ವರ್ಡ್ ಇಲ್ಲಿ ಜಾಸ್ತಿ ಇದ್ರೆ ಓಕೆ, ಬ್ಯಾಕ್ವರ್ಡ್ ಅವ್ರನ್ನ ಅಕ್ಯುಮುಲೇಟ್ ಮಾಡಿ ಆ ಒಂದು ಅಸೆಂಬ್ಲಿ ಕ್ರಿಯೇಟ್ ಮಾಡಬೇಕು. ಆ ರೀತಿ ಏನು ಆ ಥರ ಡಿಸಿಷನ್ ತಗೊಂತಾರ ಅಥವಾ ಯಾವ ರೀತಿ ಸರ್ ಈ ಪ್ರೊಸೆಸಿಂಗ್? ಈಗ ನೋಡಿ, ಮತ್ತೆ ಅಪ್ಪರ್ ಕ್ಯಾಸ್ಟು ಅಪ್ಪರ್ ಕ್ಲಾಸಲ್ಲೇ ಪವರ್ ಇರುತ್ತೆ. ಈಗ ಲಾಸ್ಟ್ ಟೈಮು ಜಸ್ಟಿಸ್ ಕುಲ್ದೀಪ್ ಸಿಂಗು ಡಿಲಿಮಿಟೇಷನ್ ಮಾಡಿದ್ದು. ಓಕೆ. ಆ ಸಂದರ್ಭದಲ್ಲಿ ಕೆಲವರು ಕರ್ನಾಟಕದ ದೊಡ್ಡ ದೊಡ್ಡ ನಾಯಕರು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಂಡ್ರು. ಈಗ ಆಗಲೂ ನಮಗೆ ಕಾನ್ಷಿಯಸ್ನೆಸ್ ಇರಲಿಲ್ಲ, ಪ್ರಜ್ಞೆ ಇರಲಿಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ಗೆ. ಈಗಲೂ ನಮಗೆ ಪ್ರಜ್ಞೆ ಇಲ್ಲ, ಈಗಲೂ ಕೂಡ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಒಂದು ದೊಡ್ಡ ಸಮುದಾಯಗಳು ಎರಡಿದ್ದಾವೆ, ನಿಜ, ಕುರುಬರು ಮತ್ತು ಈಡಿಗರು. ಕುರುಬರೇ ಗೆಲ್ಲುವಂಥ ಸಮುದಾಯಗಳಿದ್ದಾವೆ, ಕ್ಷೇತ್ರಗಳಿದ್ದಾವೆ. ಅವುಗಳನ್ನ ಬ್ರೇಕ್ ಮಾಡಿದ್ರೆ ಏನು ಮಾಡ್ತೀರಿ? ಅವ್ರಿಗೆ ಅವಕಾಶ ಸಿಗಲ್ಲ. ಈಡಿಗರಿಗೆ ಗೆಲ್ಲುವಂತಹ ಇದಿದ್ದಾವೆ, ಅವುಗಳನ್ನ ಬ್ರೇಕ್ ಮಾಡಿ 2-3 ಮಾಡಿದ್ದು ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತಾ? ನಮ್ಮ ಕತೆ ಮುಗೀತಾ? ರಾಜಕಾರಣದಲ್ಲಿ ಕಷ್ಟ. ಈಗ ವಿಶ್ವಕರ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಶ್ವಕರ್ಮರು ಭಾಳ ಇದ್ದಾರೆ.
ಈ ಗುಲ್ಬರ್ಗ ಅಂತ ಕಡೆ ಒಂದೊಂದು ಕಾನ್ಸ್ಟಿಟ್ಯೂಷನಲ್ಲಿ ಕೋಳಿ ಮತ್ತು ಟೋಕರ್ ಕೋಳಿ ಇದಾವಲ್ಲ, ಆ ಸಮುದಾಯಗಳು ಅತಿ ಹೆಚ್ಚಿದ್ದಾರೆ. ಓಕೆ. ಆಮೇಲೆ ಇವರು ಏನು ನಮ್ಮ ದೇವಾಂಗ ಇರ್ಬೋದು, ಆಮೇಲೆ ಇವರು ಯಾರು ನಮ್ಮ ಬಲಿಜ ಸಮುದಾಯ ಇರ್ಬೋದು, ಈಡಿಗಿರ್ಬೋದು, ಮತ್ತು ತಿಗಳರಿರ್ಬೋದು. ಈ ಸಮುದಾಯಗಳಿಗೆ ಎಲ್ಲಾದ್ರೂ ಒಂದು ಕಡೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಖಂಡಿತ ಅವಕಾಶಗಳು ಮಾಡಬೇಕಾದ್ರೆ ಏನು ಮಾಡಬೇಕಾಗಿದೆ? ಒಂದು ಸಮುದಾಯಕ್ಕೆ ಇಲ್ಲಿ ನೀವು ಕುರುಬರಿಗೆ ಕೊಟ್ಟು ಮಿಕ್ಕದವರೆಲ್ಲ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ವಿಶ್ವಕರ್ಮನ ಕೊಟ್ಟು ನೀವೆಲ್ಲ ಸೇರ್ಕೊಂಡು ಅವ್ನಿಗೆ ಸಪೋರ್ಟ್ ಮಾಡಿ ಅಂತ. ನಿಜ ನಿಜ ನಿಜ. ಮತ್ತೊಂದು ಕಡೆ ಈ ಈಡಿಗನ ಕೊಟ್ಟು ನೀವೆಲ್ಲರೂ ಸೇರ್ಕೊಂಡು ಅವ್ನಿಗೆ ಸಪೋರ್ಟ್ ಮಾಡಿ ಅಂತ ಮಾಡಬೇಕು. ಅದಾಗಬೇಕಾದ್ರೆ ಸಂಘಟನೆ ಆಗಬೇಕು. ನಿಜ. ಸಂಘಟನೆ ಆಗಬೇಕಾದ್ರೆ ನಮ್ಗೊಂದು ದೊಡ್ಡ ಪವರ್ ಬೇಕು, ಒಬ್ಬ ನಾಯಕ ಬೇಕು. ಯಾರು ನಮ್ಮ ನಾಯಕ? ನಾಯಕನಿಗೋಸ್ಕರ ನಾವು ಕಾಯ್ತಾ ಇದ್ವಿ. ನಿಜ ಸರ್. ನಾಯಕ ಬರಲೇ ಇಲ್ವಲ್ಲ ಸರ್. ಹಂಗಾರೆ ಆ ಲಿಮಿಟೇಷನ್ ಮಾಡೋ ಒಂದು ಪ್ರಕ್ರಿಯೆ ಅಥವಾ ಅದು ಫೈನಲೈಸ್ ಮಾಡ್ತಾರಲ್ಲ ಸರ್ ಕಮಿಟಿ ಯಾರು ಇರ್ತಾರಲ್ಲ, ಬಹುಶಃ ಸಾಮಾನ್ಯ ಜನ ಅದಕ್ಕೆ ಕೇಳೋಕ್ಕಾಗಲ್ವಾ ನೀವು ಯಾವ ಒಂದು ಮಾನದಂಡದ ಮೇಲೆ ಡಿಲಿಮಿಟೇಷನ್ ಮಾಡಿದ್ರಿ? ಏನಕಂದ್ರೆ ಇವಾಗಲೂ ನಾವು ಇತಿಹಾಸ ತೆಗೆದು ನೋಡಿದ್ರೆ ಪವರ್ಫುಲ್ ಆಗಿರೋರು ಇನ್ನೂ ಪವರ್ಫುಲ್ ಆಗ್ತಿದ್ದಾರೆ ಅಂತ ಇದರ ಕ್ಷೇತ್ರವಾರು. ಸೊ ಈ ರೀತಿ ನೆಕ್ಸ್ಟ್ ಬರೋಕ್ಕಿಂತ ಮುಂಚೆ ಏನು ಐಂದ ವರ್ಗದವರು ಅದನ್ನು ಕ್ವಶನ್ ಮಾಡಿ, ಅಥವಾ ನೀವು ಹೇಳ್ದಂಗೆ ಎಲ್ಲೆಲ್ಲ ಆ ಬೇರೆ ಬೇರೆ ಸಮುದಾಯಗಳದ್ದು ಅವಕಾಶ ಇಲ್ಲ, ಅದನ್ನ ಕ್ಷೇತ್ರವಾರು ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅದನ್ನ ಹೆಂಗ್ ಸರ್, ಯಾವ ರೀತಿ ಜನರಿಗೆ ಅದು? ಅಲ್ಲ, ಈಗ ನಮಗೆ 2 ಎಕ್ಸಾಂಪಲ್ ಇರೋದನ್ನ ನಾವು ಇಟ್ಕೊಂಡು ಮಾತಾಡೋಣ. ಒಂದು ನನಗೆ ಬಿಹಾರಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ನ ನಿತೀಶ್ ಕುಮಾರ್ ಪಾಲಿಟಿಕ್ಸ್ ಏನೇ ಇರಲಿ, ಆತ ಕಾಂಗ್ರೆಸ್ಗೆ ಹೋಗ್ತಾನೋ BJPಗೆ ಹೋಗ್ತಾನೋ ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಸರ್, ಈ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಅವ್ರು ಆರ್ಗನೈಸ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಓಕೆ. ಅದರಿಂದ ಇವತ್ತು ಅತಿ ಹೆಚ್ಚು ಬ್ಯಾಕ್ವರ್ಡ್ ಕ್ಲಾಸಸ್ MLAಗಳಲ್ಲಿ ಇರ್ಲಿಕ್ಕೆ ಸಾಧ್ಯ ಆಯಿತು. ಓಕೆ. ಬಿಹಾರಲ್ಲಿ ಅಲ್ಲಿ ದೊಡ್ಡ ಸಮುದಾಯಗಳು, ಈಗ ಕುರುಮಿಗಳಿರ್ಬೋದು, ಜಾಟ್ಸ್ ಇರ್ಬೋದು, ಇನ್ಕ್ಲೂಡಿಂಗ್ ಯಾದವ್ಸ್, ಅವರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿ ಇವತ್ತು ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ. ಓಕೆ. EBC ಅಂತ ಕರಿತೀವಿ, ಮತ್ತು MBC ಅಂತ ಕರಿತೀವಿ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ. ಇದೇ ಎಕ್ಸ್ಪೆರಿಮೆಂಟ್ನ ತಮಿಳ್ನಾಡಲ್ಲಿ ಮಾಡಿದ್ರು, DMK ಮಾಡಿದ್ರು. ತಮಿಳ್ನಾಡಲ್ಲಿ ಅನೇಕ ಜನ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಪವರ್ ಸಿಕ್ಕಿದೆ. ಓಕೆ. ಸ್ವಲ್ಪ ಹೆಚ್ಚು ಕಡಿಮೆ ತೆಲಂಗಾಣದಲ್ಲಿ ಇದನ್ನ ಟ್ರೈ ಮಾಡಿದ್ರು. ತೆಲಂಗಾಣ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಸಸ್ ಆಯಿತು. ಇದು ಕರ್ನಾಟಕದಲ್ಲಿ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ಕರ್ನಾಟಕದಲ್ಲಿ ನಾವೇ ಪವರಲ್ಲಿರುವಾಗ ನಾವು ಮೇಜರ್ ಕಮ್ಯುನಿಟಿಗಳನ್ನು ಓಲೈಸುವಂಥ ರಾಜಕಾರಣ ಮಾಡ್ತೀವಿ. ಅದರ ಅವಶ್ಯಕತೆ ಇಲ್ಲ. ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಅವತ್ತು ದೇವರಾಜ ಅರಸು ಓಲೈಸ್ಕೊಂಡು ಇದ್ದಿದ್ದಿದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಬರ್ತಾಲೇ ಇರಲಿಲ್ಲ, ಹಾವನೂರು ಕಮಿಷನ್ ರಿಪೋರ್ಟೇ ಬರ್ತಾ ಇರಲಿಲ್ಲ. ಅವತ್ತು ಅವರು ಹಂಗೆ ಇದ್ದು ಬಿಟ್ಟಿದ್ದಿದ್ರೆ, ಅಯ್ಯೋ ಅವರು ದೊಡ್ಡವರು ಇದ್ದಾರಪ್ಪ, ಅವ್ರು ನಮಗೇನೋ ಅನ್ಯಾಯ ಮಾಡಿಬಿಡ್ತಾರೆ ಅಂತ ಹೇಳೋಂಗೆ ಇದ್ದಿದ್ದಿದ್ರೆ ಯಾವುದೂ ಆಗ್ತಾಲೇ ಇರಲಿಲ್ಲ. ಇಷ್ಟು ಜನ ಖರ್ಗೆಯಿಂದ ಹಿಡ್ಕೊಂಡು, ಬಸವಲಿಂಗಪ್ಪನಿಂದ ಹಿಡ್ಕೊಂಡು, ಮೊಯ್ಲಿಯಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಪವರ್ ತಗೊಂಡ್ರಲ್ಲ. ಸಣ್ಣ ಸಮುದಾಯಗಳಿಲ್ಲ, ಎಲ್ಲ ಸಣ್ಣ ಸಮುದಾಯಗಳು ಪವರ್ ತಗೊಂಡ್ರಾಗ ಯಾಕಾಯ್ತು? ದೇವರಾಜನ್ ಒಬ್ಬ ನಾಯಕ ಅಲ್ಲಿ ನಿಂತ್ಕೊಂಡು ಪವರ್ ಕೊಡಿಸಿದ್ರು ಅವ್ರಿಗೆ. ಹೈಕೋರ್ಟ್ ಜಡ್ಜಸ್ ಆದರು ಬ್ಯಾಕ್ವರ್ಡ್ ಕ್ಲಾಸಸ್. ಅಲ್ಲಿವರೆಗೂ ಬ್ಯಾಕ್ ಕ್ಲಾಸಸ್ ಯಾರು ಆಗಿರಲಿಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ನ ಹೈಕೋರ್ಟ್ ಜಡ್ಜಸ್ ಮಾಡಿದ್ರು. ಅದೆಲ್ಲ ಸಾಧ್ಯ ಆಯಿತು. ಒಳ್ಳೆ ಪವರ್ ಅಲ್ಲಿ ಕೀ ಪೊಸಿಷನ್ಸ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇರೋಕ್ಕೆ ಶುರುವಾದರು. ಹಾವನೂರು ಇಲ್ಲಿಂದ ಬಂದರು. ಆ ಥರದ ಅನೇಕ ಜನ ಇದ್ದಾರೆ ಇವತ್ತು, ಅನೇಕ ಜನ ಹೆಸರಿಸಿರ್ಬೋದು. ಸುಮಾರು 20-30 ಜನದ ಹೆಸರುಗಳು ಹೇಳ್ಬೋದು. ಲಕ್ಷ್ಮೀ ಸಾಗರದಿಂದ ಬಂದರು, ಒಬ್ಬ ಕುಂಬಾರ ಸಮುದಾಯದ ಒಬ್ಬ ಸಣ್ಣ ಲಕ್ಷ್ಮೀ ಸಾಗರ್, ಸಿಂಧ್ಯಾಲಿಂದ ಬಂದರು. ಈ ಥರದ ಅನೇಕ ಜನ ನಾವು ಎಕ್ಸಾಂಪಲ್ ಕೊಟ್ಟು ಇವತ್ತು ಮಾತಾಡ್ಬೋದಾಗಿದೆ. ಆದರೆ ಅದಾದ ಮೇಲೆ ಆದಂಥ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ನಾವು ಗಮನಿಸಬೇಕು. ಬಂಗಾರಪ್ಪನವ್ರು ಬಂದರು, ಬಂಗಾರಪ್ಪನವ್ರಿಗೆ ಅವಕಾಶ ಇತ್ತು, ಅವ್ರು ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ಮೊಯ್ಲಿ ಬಂದರು, ಮೊಯ್ಲಿ ಕೈಯಲ್ಲಿ ಆಗ್ತಾ ಇರಲಿಲ್ಲ, ಮೊಯ್ಲಿ ದುರ್ಬಲವಾಗಿದ್ದರು, ಪಾಪ ಅವ್ರಿಗೇನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಧರ್ಮಸಿಂಗ್ನ ಲೆಕ್ಕಕ್ಕಿಲ್ಲ. ಅದಾದಮೇಲೆ ನಮಗೆ ಸ್ಟ್ರಾಂಗ್ ನಾಯಕ ಸಿಕ್ಕಿರುವಂಥದ್ದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಅದು ಸುದೀರ್ಘವಾದಂಥ ಕಾಲ ಅವ್ರಿಗೆ ಅವಕಾಶ ಸಿಕ್ತು. ರೆಕಾರ್ಡ್ ಬ್ರೇಕ್, ಅದು ಅತಿ ಹೆಚ್ಚು ಕಾಲ ಚೀಫ್ ಮಿನಿಸ್ಟರ್ ರಾಜ್ಯದ ಮುಖ್ಯಮಂತ್ರಿ. ಬಟ್ ರೆಕಾರ್ಡ್ ಬ್ರೇಕ್ ಆಗಿರ್ಬೇಕಾಗಿರೋದು ಎಲ್ಲಿ? ಅತಿ ಹೆಚ್ಚು ಜನ ಹಿಂದುಳಿದವ್ರನ್ನ ಅಕಾಮಡೇಟ್ ಮಾಡ್ತೀನಿ ಅಂತ ಹೇಳಿದೆಯಲ್ಲ, ಅದು ರೆಕಾರ್ಡ್ ಬ್ರೇಕ್ ಆಗಬೇಕಾಗಿತ್ತು ನನ್ನ ಪ್ರಕಾರ. ಇದು ಸ್ವಲ್ಪ ಕಹಿ ಆದರೂ ಕೂಡ ಸತ್ಯ ಹೇಳಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಜನಗಳ ಹಿತ ದೃಷ್ಟಿಯಿಂದ ಹೇಳಬೇಕಾಗುತ್ತೆ. ನನಗೆ ಸಿದ್ದರಾಮಯ್ಯವ್ರನ್ನ ಟೀಕ್ಸೆ ನನಗೇನು ಪ್ರಯೋಜನ ಇಲ್ಲ. ನನಗೆ ಬೇಕಾಗಿರೋದು ನಮ್ಮ ಸಮುದಾಯಗಳಿಗೆ ಪ್ರಜ್ಞೆ ಬರಬೇಕು ಅಂತ ಹೇಳ್ಬಿಟ್ಟು. ನಿಜ ಸರ್.